ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗೆ ಉಂಟು ನಿಮ್ಮ ಮದುವೆ ಸಂಭ್ರಮ ಸೆಲೆಬ್ರೇಷನ್? ನಿದ್ದೆ ಬಂದಿಲ್ಲ, ನಿದ್ದೆ ಬಂದಿಲ್ಲ. ಆಮೇಲೆ ನಾಳೆ ನಾನು ಡ್ಯಾನ್ಸ್ ಮಾಡಬೇಕು. ನಿದ್ದೆ ಬಂದಿಲ್ಲ. ನಾ ಯಾರು ಹೇಳು? ಯಾರು ಚಿಕ್ಕಿ? ನೀನು ಚಿಕ್ಕಿ ಅಲ್ಪ ನಾನು. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಬ್ಯಾಂಗ್ಳೂರಿಂದ ಊರಿಗೆ ಬಂದ್ವಿ. ಆ್ಯಂಡ್ ಬಂದಿದ್ದ ತಕ್ಷಣ ನನ್ನ ಕಸಿನ್ ಅಕ್ಕ ಬಂದು ನಮಗೆ ವಾಟ್ರ್ ಕೊಟ್ಟರು. ನಮ್ಮ ಕಡೆ ಈ ಥರ ಕೊಡ್ತಾರೆ. ಬಂದ ತಕ್ಷಣ ನೀರು ಕುಡಿದು ಕೈ ಕಾಲು ತೊಳ್ಕೊಬೇಕು. ಆ್ಯಂಡ್ ಒಳಗಡೆ ಹೋಗ್ತೀವಿ. ಇಲ್ಲಿ ಬಿಡೋಣ ಅಣ್ಣ, ಇಲ್ಲಿ ಬಿಡು, ಇಲ್ಲಿ ಬಿಡೋಣ. ಐ ಏನು ಮಾಡಿದಾರೆ ನೋಡಿ ಗಾಯ್ಸ್. ದ ಮಾಮ್ ಇನ್ ಹರ್ ಹೌಸ್. ಆಗ ಮಾಡ್ಕೊಂಡಿನ. ಹೇಗಿದ್ದೀರಾ ಮಾಮ್? ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ. ಮಾತು ಹೇಳ್ರಲ್ಲ, ಮಾತಾಡ್ರಿ. ನೋಡಿ ಗಾಯ್ಸ್, ಮರ್ಯಾದಿನೇ ಇಲ್ಲ ನನಗೆ. ನಾನು ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದೀನಿ ಅಂತ. ನಾವು ಅಜ್ಜಿ ಮಾರ್ನಿಂಗ್ ರುಟೀನ್. ಆರಾಮಯ್ಯಿ? ಆರಾಮದಿ? ಅಲ್ಲಿ ಕಾಯ್ತೀರಿ? ಯಾರೋ ಕರೆದ್ರು. ಒಳ್ಳೆ ಸೀನ್ ಮಿಸ್ ಮಾಡ್ಕೊಂಬಿಟ್ಟೆ ನಾನು. ಈಗೆಲ್ಲ ತೆಗಿತಾನೆ ಆತ ಬಂದಿತ್ತು. ಅಳಾತೀರ ಮಮ್ಮಿ? ನೋಡಿ ಗಾಯ್ಸ್, ಕೊನೆಗೂ ಮುದ್ದಿಸ್ಕೆ ಮುದ್ದು ಆಯ್ತು. ಒಪ್ದೇನಾ? ಸೊ ನಾನು ರೀಸೆಂಟಾಗಿ ಊರಿಗೆ ಹೋಗಿದ್ದೆ, ಬಟ್ ಕೀರ್ತಿ ಹೋಗಿರಲಿಲ್ಲ. ಸೊ ಅದಕ್ಕೆ ಅವಳು ಅಜ್ಜಿ ನೋಡಿ ಸ್ವಲ್ಪ ಬೇಜಾರಾದ್ಲು. ಆ್ಯಂಡ್ ಹಾಗೆ ಎಲ್ಲ ಕಸಿನ್ಸ್ ಕೂಡ ಅವಳನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ತುಂಬ ದಿನ ಆಗಿತ್ತು ಅವಳನ್ನ ಅವರೆಲ್ಲ ನೋಡಿ. ನಾಚಿಕೆ ನೋಡಿ ಗಾಯ್ಸ್. ಫೋಟೋಶೂಟು ಇವತ್ತು ಹಾಕೇ ಇಲ್ಲ. ಮಸ್ತ್ ಮಸ್ತ್ ಅಂದ ಗೈಸ್. ಬಹು 15 days ಎಷ್ಟು ದಿನ ಆಯ್ತು? 20 ದಿನ ಆಯ್ತು ಗೈಸ್. ಪಾಪ ಇಬ್ರು ಜೋಡಿ ಗಾಯ್ಸ್. ಯಾರ ಅವ್ರು ಯಾರ ಅಲ್ಲಿ ನೋಡೋದು. ಅವ್ರು ನೋಡಲ್ಲ ಚಿಕ್ಕಿಕೆ ಡ್ಯಾಡಿ ಮಮ್ಮಗ ಯಾರವ್ರ? ಹಾಂ ತೆಗದೆ. ನಿಂಗೆ ಗೊತ್ತಿಲ್ಲ? ಸುಳ್ಳು ಹೇಳ್ತಾರ. ನಾ ಯಾರು ಹೇಳಿ? ಹೇಳು. ಹಾಂ ನಾ ತಿಳಿ ಸುಳ್ಳು ಹೇಳ್ತಾರೆ. ಫ್ಯಾಮಿಲಿ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಅಲ್ಲ ಈ ಥರ ವೀಡಿಯೋಸ್ ಎಲ್ಲ ನೋಡಿದಾಗ. ಬಿಕಾಸ್ ಒಂದೊಂದು ಚಿಕ್ಕ ಮೂಮೆಂಟ್ಸು ತುಂಬ ಮೆಮೊರಬಲ್ ಆಗಿ ಉಳಿಯುತ್ತೆ ಒನ್ಸ್ ಯು ರೆಕಾರ್ಡ್ ಇಟ್ ಆ್ಯಂಡ್ ಯು ಸ್ಟೋರ್ ಇಟ್. ಇವಾಗ ಇದೇ ವಿಡಿಯೋನ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಸಂಹೌ ನಾನು ಈ ಥರ ಮಾಡಬೇಕು ಅಂತಲೇ ನಾನು ಮುಂಚೆಯಿಂದನೂ ರೆಕಾರ್ಡಿಂಗ್ ಎಲ್ಲ ಮಾಡಿಕೊಂಡು ಇಷ್ಟಪಟ್ಕೊಂಡು ಮಾಡ್ತಾ ಇರೋದು. ಇವಾಗ ಅಜ್ಜಿ ಒಡವೆ ಎಲ್ಲ ನನ್ನ ತಂಗಿ ಹಾಕೊಂಡು ನೋಡಿ ಗೈಸ್. ಅಜ್ಜಿದು ಇದು ನಮ್ಮ ಕಡೆ ಇದನ್ನ ಬೋರ್ಮಾಳ ಅಂತ ಕರೀತಾರೆ. ಆ್ಯಂಡ್ ಕೈಯಲ್ಲಿ ನೋಡಿ ಶೋಕಿರಾಣಿ ಗೈಸ್. ಹೊಡೆದೈ ಹಾಂ ನೋಡಿ ಗೈಸ್, ಮತ್ತೆ ಇವಳ್ದು ಅವತಾರ. ಆಣೆ ಮೇಲೆ ಒಂದು ಕುಂಕುಮ, ದೇವ್ರೆ. So guys, get ready with me, with us. Like she is makeuping me or pampering me guys. ನಾನು ಸ್ವಲ್ಪ ಕಪ್ಪು ಕಾಣಿಸ್ತಾ ಇದ್ದೀನ. ಬಿಸಿಲು ಶಾಖ ಜಾಸ್ತಿ ಇದೆ ಗೈಸ್. ತಲೆ ಸ್ನಾನ ಮಾಡಿದ್ದೀನಿ.
ಸೊ ಫಸ್ಟ್ ವಿ ಶುಡ್ ಅಪ್ಲೈ ಸನ್ಸ್ಕ್ರೀನ್. ನಾವು ಮಾಮಾರ್ಥವ್ರಿಗೆ ಯೂಸ್ ಮಾಡ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ನನ್ನ ತಂಗಿಗೆ ಮನ್ಸ್ಕೊಂಡ್ಬಿಟ್ಟಿದೆ ಆ್ಯಂಡ್ ಈ ಥರ ಯಾವತ್ತೂ ಅವಳು ಮಾಡಿರಲಿಲ್ಲ. ಏನೋ ಮಾಡ್ತಿದ್ದಾಳೆ ಅಂತ ನಾನು ಹಾಗೆ ರೆಕಾರ್ಡ್ ಮಾಡ್ತಿದ್ದೆ. ಐ ಥಿಂಕ್ ಇಟ್ಸ್ ಗುಡ್ ಟು ಪ್ಯಾಂಪರ್ ಈಚ್ ಅದರ್ ಬಿಕಾಸ್ ನಿಮಗೂ ಏಜ್ ಆಗ್ತಾಯಿದೆ, ನಿಮಗೂ ಗೊತ್ತಾಗುತ್ತೆ ಯಾವ ಥರ ಹೇಗೆ ಯಾರನ್ನ ನೋಡ್ಕೋಬೇಕು ಅಂತ. ಮಾಡ್ಕೊಂಡು ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ. ಆ್ಯಂಡ್ ಅಕ್ಕ, ನನ್ನ ಕಸಿನ್ ಅಕ್ಕನೂ ಕೂಡ ರೆಡಿ ಆಗ್ತಾ ಇದ್ದಾರೆ ಈಗ. ಅವಳ ದುರ್ಗಾನದ ಬಾಯಿಯಿಂದ ದುರಂತದ ದೀಪ ಹಾಕ್ಬಿಡ್ಬೇಕಾಗುತ್ತಲ್ಲ ಮತ್ತು ನಾನು. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ವಿತ್ ದಿಸ್ ಹಿಮಾಲಯ ಬೇಬಿ ಕ್ರೀಮ್. ಸೊ ಸಿಸ್ಟರ್ಹುಡ್ ಅವರ ಬ್ರದರ್ಹುಡ್ ಅನ್ನೋದು ಒಂದು ಎಮೋಷ್ನಲ್ ಸ್ಟ್ರೆಂತ್ ನಿಮಗೆ, ಬಿಕಾಸ್ ನೀವು ನಿಮ್ಮ ಥಾಟ್ಸ್ನ ಶೇರ್ ಮಾಡ್ತೀರಾ. ನಿಮ್ಮ ಮೈಂಡ್ಸೆಟ್ಟು ಅವ್ರ ಮೈಂಡ್ಸೆಟ್ ಒಂದೇ ಥರ ಇರುತ್ತೆ, ಆಲ್ಮೋಸ್ಟ್ ಸಿಮಿಲರ್, ವೇರ್ ನಿಮ್ಮ ಥಾಟ್ಸ್ ಅವ್ರಿಗೆ ಅರ್ಥ ಆಗುತ್ತೆ ಆ್ಯಂಡ್ ಕನ್ವೆ ಕೂಡ ಆಗುತ್ತೆ. ಅವರು ಇವತ್ತೇ ಬಂದರು. ನಾವು ಬಸ್ಸಿಗೆ ಬಂದರೆ ಅವರು ಟ್ರೈನಿಗೆ ಬಂದರು. ಮುಂಚೆ ಗೊತ್ತಾಗಿದ್ರೆ ಒಟ್ಟಿಗೆ ಮಾಮ ಅದನ್ನೇ ಅಂತ ನಮಗೂ ಗೊತ್ತು ಜೊತೆ ಮಾಡಿ ಕಳಿಸ್ತಿದ್ದೆ. ಹೌ ಅರ್ಜೆಂಟ್ ಬಸ್ ಟ್ರೈನ್ ಅಂದ್ಕೊಂಡು ನೆಕ್ಸ್ಟ್ ಆಗಿರಲಿಲ್ಲ, ಅದಕ್ಕೆ ಸರ್ಕಾರ ಹೋದ್ರಾಯ್ತು ಕೊಡು ಅಂತ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ವಿತ್ ದಿಸ್ ಹಿಮಾಲಯ ಬೇಬಿ ಪೌಡರ್. ಯಾ ಇಟ್ ಇಸ್ ಸೋ ಗುಡ್ ಆ್ಯಕ್ಚುಲಿ, ಸೋ ಗುಡ್ ಗೈಸ್. ನೀವು ಈ ಥರದ್ದು ಯೂಸ್ ಮಾಡ್ಕೊಂಡು. ಅವರು ಬಂದು ನಮ್ಮ ದೊಡ್ಡಮ್ಮ, ಅಮ್ಮ ಅವರ ಸೆಕೆಂಡ್ ಅಕ್ಕ. ಆಂಟಿ ಕಾಣಿಸ್ತೀರಿ, ಹಾಯ್ ಮಾಡಿ. ಆಂಟಿ ಅಂತ ಸಾರಿ, ನಾವು ಹಂಗೆ ಕರೆದ್ರು ನೋಡಿ. ಹಾಯ್ ಮಾಡಿ, ಹಾಯ್ ಮಾಡಿರಿ. ಗೈಸ್, ಅವ್ರ ಕಣ್ಣಲ್ಲಿ ಇನೋಸೆನ್ಸ್ ಆ್ಯಂಡ್ ಹ್ಯಾಪಿನೆಸ್ ನೋಡ್ತಾ ಇದ್ದೀರಾ. ವಿಡಿಯೋ ಮಾಡ್ತಿದ್ದಾಳೆ, ಏನೋ ಅವ್ರ ಫೀಲಿಂಗೇ ಡಿಫ್ರೆಂಟ್ ಗೈಸ್. ನಂಗೆ ಅದೇ ತುಂಬ ಇಷ್ಟ ಆಗೋದು. ನಮ್ಮ ಊರ ಸೈಡಲ್ಲಿ ನಾನು ಇವಾಗ ಊರಿಗೆ ಹೋಗಿ ಬಂದಿದ್ದೀನಿ, ವೇರ್ ಇವಾಗ ಎಡಿಟ್ ಮಾಡ್ತಾ ಇರೋದು, ಹೋಗಿ ಬಂದೆ. ಎಲ್ಲರ ಕಣ್ಣಲ್ಲೂ ಅದೊಂಥರ ಆ ಹ್ಯಾಪಿನೆಸ್ ಇತ್ತು. ನಾನು ವಿಡಿಯೋ ಮಾಡ್ತಾ ಇದ್ದಾಗ ನಂಗೆ ತುಂಬ ಖುಷಿ ಕೊಡ್ತು, ಬಿಕಾಸ್ ಆಲ್ ಆರ್ ಕೈಂಡ್ ಆಫ್ ಸಪೋರ್ಟಿಂಗ್. ಈಗ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ, ಬಟ್ ದೇ ಆರ್ ಸಪೋರ್ಟಿಂಗ್ ಇಂಡೈರೆಕ್ಟ್ಲಿ. I have Bande. I should go for Bande. ತಗೊಂಬರೋದು. So he is busy with his best friend and they are busy with their works. I too busy with my work. ಅಲ್ಲಿ ಬಂದು ಬಾಯ್ ಕೀರ್ತಿ. ಸೊ ನಮ್ಮ ಇನ್ನೊಂದು ಮನೆಗೆ ಹೋಗ್ತೀನಿ. ಸೊ ರೆಡಿ ಎಲ್ಲ ಆದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ವಿ. ವೇರ್ ಅಲ್ಲಿಂದ ಮನೆಯಿಂದ 1-3 ಕಿಲೋಮೀಟರ್ಸ್ ಏನೋ ದೂರ ಇದೆ. ಸೊ ನಾನು, ಅಪ್ಪ, ನನ್ನ ಕಸಿನ್ ಹೋಗ್ತಾ ಇದ್ವಿ. ಸಿ ದಟ್ ಹ್ಯಾಪಿನೆಸ್ ಗೈಸ್ ಇನ್ ಇಸ್ ಫೇಸ್. ನಂಗೆ ಅದೇ ತುಂಬ ಇಷ್ಟ ಆಗೋದು. ನಾನು ಮಾಡೋ ವೀಡಿಯೋಸ್ ಎಲ್ಲ ನಮ್ಮಪ್ಪ ತುಂಬ ಸಪೋರ್ಟಿವ್ ಆಗಿ, ತುಂಬ ಆ್ಯಕ್ಟಿವ್ ಆಗಿ ಅವರು ಅದರಲ್ಲಿ ಭಾಗವಹಿಸ್ತಾರೆ ಅಂತ ಅಂದ್ಕೊಳ್ಳಿ. ನಾನು ಮುಂಚೆ ತೋರಿಸಿದ ವೀಡಿಯೋದಲ್ಲಿ ಈ ಕೆನಲ್, ಲೈಕ್ ಇದನ್ನ ನಾವು ಕೆನಲ್ ಅಂತೀವಿ, ದಟ್ ಈಸ್ ಡ್ರೈ ಆಗಿದೆ ಇವಾಗ. ಮುಂಚೆ ಇದು ಸಮ್ಮರ್ ಅಲ್ಲ, ಮುಂಚೆ ಎಲ್ಲ ನೀರು ಕೊಡ್ತಾರೆ, ಇವಾಗ ನೀರು ಬಿಟ್ಟಿಲ್ಲ ಅವರು. ನಮ್ಮ ತಾತನ ಮನೆಗೆ ಬಂದ್ವಿ ಆ್ಯಂಡ್ ಇಲ್ಲೇ ನಾವು ಮದುವೆ ಮಾಡ್ತಾ ಇರೋದು. ನಾ ಯಾರು ಹೇಳು? ಯಾರು ಚಿಕ್ಕಿ? ನೀನು ಚಿಕ್ಕಿ ಅಲ್ಪ. ಸೊ ಇವಳು ನನ್ನ ಅಕ್ಕನ ಮಗಳು. ನಾನು ಅವಳಿಗೆ ಹೇಳ್ತೀನಿ, ನನಗೆ ಚಿಕ್ಕಿ ಅನ್ಬೇಡ ನೀನು, ಅಕ್ಕ ಅಂತಲೇ ಕರಿ, ಪರವಾಗಿಲ್ಲ ಅಂತ. ಅಂದರೆ ಅವಳು ನನ್ನ ಉರ್ಸೋಕ್ಕಾದ್ರೆ ನಂಗೆ ಚಿಕ್ಕಿ ಅಂದು ಹೇಳ್ತಿರ್ತಾಳೆ ಗೈಸ್. ಸೊ ಆವಾಗಲೇ ನೋಡಿದ್ದು ಅಜ್ಜಿ ಮನೆಯಲ್ಲಿ ಸ್ವಲ್ಪ ಸೆಟ್ ಆಫ್ ನನ್ನ ಕಸಿನ್ಸ್ ಇದ್ದರು, ಅವರೆಲ್ಲ ಅಮ್ಮನ ಸೈಡ್. ಆ್ಯಂಡ್ ಇವಾಗ ಕಮಿಂಗ್ ಟು ತಾತನ ಮನೆ. ಆ್ಯಂಡ್ ಈ ತಾತನ ಮನೆಯಲ್ಲಿ ಇವಾಗ ಎಲ್ಲರೂ ಸಿಗೋದು ನಾವು ಅಪ್ಪನ ಸೈಡ್ ಕಸಿನ್ಸ್. ನೋಡ್ತಾ ಇದ್ದೀರಾ, ಇದು ನನ್ನ ಪುಟ್ಟ ಮಿನಿ ಕಸಿನ್, ವೇರ್ ಕ್ಯೂಟ್ ಆಗಿದ್ದಾರೆ, ಇಬ್ಬರು ಟ್ವಿನ್ಸ್ ಅವರು. ಆ್ಯಂಡ್ ಇಲ್ಲಿ ಕೀರ್ತಿ ಬಂದು ಅವಳ ಜೊತೆ ಆಟ ಆಡ್ತಾ ಇದ್ದಾಳೆ, ನಾನು ಊಟ ಮಾಡ್ತಾ ಇದ್ದೆ. ಸೊ ನಿಮ್ಗೇನಾದರೂ ಚಿಕ್ಕ ಕಸಿನ್ಸ್ ಇದ್ದರೆ ನೀವು ಅನ್ನೋಯಿಂಗ್ಲಿ ಪೇರೆಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಗೊತ್ತಾಗಲ್ಲ ನೀವು ಯಾವ ಥರ ಅವ್ರನ್ನ ಪ್ಯಾಂಪರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ. ಲಿಟ್ರಲಿ ಐ ಹ್ಯಾವ್ ಅ ಮೆನಿ ಕಸಿನ್ಸ್ ವೇರ್ ಆಫ್ ಆಲ್ ಲಿಟಲ್ ಕಿಡ್ಸ್ ಅಂದ್ಕೊಳ್ಳಿ ಸ್ಟಿಲ್. ಆ್ಯಂಡ್ ನಾನು ತುಂಬ ಕಲ್ತಿದ್ದೀನಿ ಅವರಿಂದನೇ, ಬಿಕಾಸ್ ಯಾವ ಥರ ನೋಡ್ಕೊಳ್ಳೋದು, ಯಾವ ಥರ ಊಟ ಮಾಡಿಸೋದು, ಯಾವ ಥರ ಮಲಗಿಸೋದು, ಯಾವ ಥರ ಆಡಿಸೋದು. ಆ್ಯಂಡ್ ಆಲ್ಸೋ ನಾವು ಅವ್ರ ಥರನೇ ಚಿಕ್ಕವರಾಗ್ಬಿಡ್ತೀವಿ ಅವ್ರ ಜೊತೆ. ಆ್ಯಂಡ್ ಇಟ್ ಈಸ್ ಅ ಬೆಸ್ಟ್ ಪಾರ್ಟ್ ಅಂತ ನಾನು ಹೇಳ್ತೀನಿ. ಆ ಥರ ಆಟ ಆಡಬೇಕು, ನಿಮ್ಮಲ್ಲಿರೋ ಒಂದು ಚೈಲ್ಡ್ ಆರ್ ದಟ್ ಇನ್ನೋಸೆನ್ಸ್. ಆ್ಯಕ್ಚುಲಿ ಆ ಇನ್ನೋಸೆನ್ಸ್ ಅವ್ರ ಜೊತೆನೇ ಆಚೆ ಬರೋಕ್ಕೆ ಸಾಧ್ಯ, ಅವರಿಂದನೇ ಆಚೆ ಬರೋಕ್ಕೆ ಸಾಧ್ಯ. ಆ್ಯಂಡ್ ಟ್ರೈಂಗ್ ಟು ಬಿ ವಿತ್ ದೆಮ್, ಬಿಕಾಸ್ ಚಿಕ್ಕವ್ರ ಜೊತೆ ಆಟ ಆಡ್ತಿದ್ದಾಗ ಮಾತ್ರ ನೀವು ಚಿಕ್ಕವ್ರ ಥರ ಇರ್ತೀರಾ. ವೆನ್ ಯು ಹ್ಯಾವ್ ಬಿಕಮ್ ಲೈಕ್ when you start growing up, when you start being with the elder peoples, you always be strict, straight and always like studious only irtira.
ನನಗೆ ಏನೋ ಚಿಕ್ಕವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ. ಹಾಯ್ ಮಾಡು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಸ್ವಲ್ಪ ಹಾಗೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ರೆಕಾರ್ಡ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಆ ಇನ್ನೋಸೆನ್ಸೇ ಬೇರೆ ಗೈಸ್. ಏನೂ ಗೊತ್ತಿರಲ್ಲ ಮುಂದೆ ಯಾವ ಥರ ಇರುತ್ತೆ ಹೇಗಿರುತ್ತೆ ಅನ್ನೋದು. ಸುಮ್ಮನೆ ಅವರು ಆಟ ಆಡೋದು, ಅವ್ರು ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬರೆಯೋದು, ಸ್ಕೂಲಲ್ಲಿ ಟೆಸ್ಟ್ ಅನ್ನೋದೇ ದೊಡ್ಡ ವಿಷಯ ಆಗಿರುತ್ತೆ ಅವ್ರಿಗೆ ಆಗ. ಆ್ಯಂಡ್ ಇನ್ನೊಂದು ಕಡೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಇವಾಗ ಪೆಂಡಲ್ ಹಾಕೋಕ್ಕೆಲ್ಲ ಇದ್ರು. ಆ್ಯಂಡ್ ಪಾತ್ರೆ ಕೂಡ ಬಂತು, ಆವಾಗಲೇ ನೋಡಿದ್ರಲ್ಲ ಚೇರ್ಸ್ ಆ್ಯಂಡ್ ಅಡುಗೆ ಸಾಮಾನು ಪಾತ್ರೆ ಎಲ್ಲ ಬಂತು. ನಾನು ನನ್ನ ತಂಗಿ ವಿತ್ ಮೈ ಮಿನಿ ಕ್ಯೂಟ್ ಕಸಿನ್ಸ್ ಜೊತೆ ಕೂತ್ಕೊಂಡಿದ್ವಿ. ನಾನು ಹೇಳಿದ್ನಲ್ಲ ಇವರೇ ಟ್ವಿನ್ಸ್, ನನ್ನ ಚಿಕ್ಕಪ್ಪನ ಮಕ್ಕಳು. ಸೊ ಅಪ್ಪ ಅಮ್ಮನ ಸೈಡ್ ಇಬ್ಬರು ಕಡೆನೂ ತುಂಬ ಕಸಿನ್ಸ್ ಇದ್ದಾರೆ, ಅಂದರೆ ಅಕ್ಕಂದಿರೇ ತುಂಬ ಇದ್ದಾರೆ. ಆ್ಯಂಡ್ ಇವಾಗ ಪಾಪ ಅವರೆಲ್ಲ ಬೇಗ ರೆಡಿಯಾಗಿದ್ದಾರೆ, ಪ್ರಿಪೇರ್ ಮಾಡ್ಕೊಂಡು ರೆಡಿ ಇದ್ದಾರೆ. ಆ್ಯಂಡ್ ಚಿಕ್ಕಮ್ಮ ಅವ್ರಿಗೇ ಟೈಮ್ ಸಿಕ್ಕಿಲ್ಲ ಎಲ್ಲ ಪ್ರಿಪೇರ್ ಆಗೋಕ್ಕೆ. ನಾನು ನನ್ನ ತಂಗಿ ಬಂದು ಎಲ್ಲ ಅವ್ರಿಗೆ ಡ್ರೇಪ್ ಮಾಡಿಕೊಟ್ವಿ. ಸ್ವಲ್ಪ ಮುಂಚೆನೇ ಮಾಡ್ಕೊಂಡಿದ್ರಂತೆ, 1-2 ಸೀರೆ ಮದುವೆಲೆಲ್ಲ ಉಡೋದು ಇವರು. ಅದಕ್ಕೋಸ್ಕರ ಬಂದು ನಾವು ಕೂಡ ಹಾಗೆ ಹೆಲ್ಪ್ ಮಾಡಿದ್ವಿ. ಸೊ ಕೀರ್ತಿ ಅಂತೂ ಈ ಥರ ಎಲ್ಲ ಎಕ್ಸ್ಪರ್ಟ್ ಈ ಥರ ಮಾಡೋಕ್ಕೆ. ನಾನು ಹಾಗೆ ಹೆಲ್ಪ್ ಮಾಡಿದೆ. ಸೊ ನಮ್ಮ ಕಡೆ ಈ ಥರ ಒಂದು ಪದ್ಧತಿ ಇದೆ, ಮದುವೆ ಟೈಮಲ್ಲಿ ಮದುಮಗ ಮನೆಯಲ್ಲಿ ಈ ಥರ ಕಟ್ಟಬೇಕು. ಮನೆ ದೇವ್ರ ಮೇಲೆ ಕಟ್ತಾರೆ. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಇಲ್ಲ ಡಿಫ್ರೆಂಟ್ ಸ್ಟೈಲಲ್ಲಿ ಶೆಂಡಿಗೆ ಮತ್ತು ಹಪ್ಪಳನ ಮಾಡಿಬಿಟ್ಟು ಕರೀತಾರೆ. ಆ್ಯಂಡ್ ಕಲರ್ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೋಡ್ಬೋದು ಕಟ್ತಾ ಇರೋದು ನಮ್ಮ ಚಿಕ್ಕಮ್ಮ. ಆ್ಯಂಡ್ ಈ ಥರ ಒಂದು ಹೋಲ್ ಮಾಡಿ ದಾರದಲ್ಲಿ ಕಟ್ಟಬೇಕು. ಸೈಲೆಂಟ್ ಆಗಿಬಿಡ್ತಾರೆ ಅವಾಗ. ಮಾತಾಡಿ ಗಾಯ್ಸ್, ಹೇಗೆ ಉಂಟು ನಿಮ್ಮ ಮದುವೆ ಸಂಭ್ರಮ ಸೆಲೆಬ್ರೇಷನ್? ನಿದ್ದೆ ಬಂದಿಲ್ಲ, ನನಗೆ ನಿದ್ದೆ ಬಂದಿಲ್ಲ. ಆಮೇಲೆ ನಾಳೆ ನನ್ನ ಡ್ಯಾನ್ಸ್ ಮಾಡ್ಬೇಕು. ನಿದ್ದೆ ಬಂದಿಲ್ಲ. ನಮ್ಮ ಸೈಡೆಲ್ಲ ಈ ಥರ ಮೆಹಂದಿ ಶಾಸ್ತ್ರ ಎಲ್ಲ ಜೋರಾಗಿ ಮಾಡಲ್ಲ, ಬಟ್ ನಾವೇ ಟ್ರೈ ಮಾಡೋಣ ಅಂದ್ಕೊಂಡು ಸಿಂಪಲ್ಲಾಗಿ ಡೆಕೋರ್ ಮಾಡಿ ಅರೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಶೂಟ್ ಮಾಡಿದ್ವಿ. ಆ್ಯಂಡ್ ನೋಡ್ತಾ ಇದ್ದೀರಾ ಎಷ್ಟು ಸ್ಟ್ರಗಲ್ ಮಾಡ್ತಾಯಿದ್ದೀವಿ ನಾವು, ಹೊಲದಲ್ಲೆಲ್ಲ ಹೋಗಿ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ ಮೆಹಂದಿ ಶಾಸ್ತ್ರದ್ದು. ಸೊ ಗೈಸ್, ಮೆಹಂದಿ ಶಾಸ್ತ್ರ ಇಸ್ ಗೋಯಿಂಗ್ ಆನ್. ಎಷ್ಟೆಲ್ಲ ಸರ್ಕಸ್ ಮಾಡಿದ್ದೀವಿ ಗೊತ್ತಾ ನಾವು ಒಂದು ಶೂಟ್ ಮಾಡೋಕ್ಕೆ. ಏನಾಯಿತು ಅಂದರೆ ನಾವು ಹುಡುಗನ ಸೈಡು ಆ್ಯಂಡ್ ನಾವು ಮೆಹಂದಿ ಶಾಸ್ತ್ರ ಮಾಡೋಣ ಅಂದರೆ ನಮ್ಮ ಅಣ್ಣನೇ ಎಲ್ಲೋ ಆಚೆ ಹೋಗಿದ್ದ. ಸೊ ಅವನಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಅವರು ಆಚೆ ಹೋಗಿರೋದ್ರಿಂದ ನಾವು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೋಡ್ಬೋದು ಸುಮ್ಮನೆ ಒಂದು ಶೂಟ್ ಮಾಡೋಣ ಅಂದ್ಕೊಂಡು ಎಲ್ಲರನ್ನೂ ಕುಣಿಸಿ ಮಧ್ಯದಲ್ಲಿ ರೆಡಿ ಮಾಡಿರೋದನ್ನ ಇಟ್ಕೊಂಡು ಎಲ್ಲರೂ ಅಪ್ಲೈ ಮಾಡ್ಕೊಳ್ಳೋ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಟ್ ಗಾನ್ ರಾಂಗ್, ಬಿಕಾಸ್ ಅವರೆಲ್ಲ ಅವ್ರವ್ರ ವರ್ಕಿಗೆ ಬ್ಯುಸಿ ಆಗಿಬಿಟ್ರು. ಸುಮ್ಮನೆ ಒಂದು ಪೋಸಿಗೆ ಒಂದು ಫೋಟೋಗೆ ಮಾತ್ರ ಈ ಥರ ಎಲ್ಲ ಕೂತ್ಕೊಂಡ್ರು. ಆ್ಯಂಡ್ ವಿತ್ ಆರ್ ಕ್ಯೂಟ್ ಲಿಟಲ್ ಪ್ರಿನ್ಸಸ್ ನೋಡ್ತಾ ಇದ್ದೀರಾ, ಇಬ್ಬರು ಫುಲ್ ಎಕ್ಸೈಟೆಡ್ ಆಗಿ ಅದನ್ನ ನೋಡ್ತಾ ಇದ್ದಾರೆ. ಅವ್ರಿಗೆ ಅದೇನಂತಾನೆ ಗೊತ್ತಿರಲಿಲ್ಲ, ಮೇ ಬಿ ಅವ್ರಿಗೆ ಅಪ್ಲೈ ಮಾಡಲಿಲ್ಲ ನಾವು. ಅವರು ಚಿಕ್ಕವರು ಸುಮ್ಮನೆ ಬಾಯಿಗೆಲ್ಲ ಹಾಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ನಾವು ಜಾಸ್ತಿ ಅಪ್ಲೈ ಮಾಡಿಲ್ಲ. ಬಟ್ ನೋಡಿ ಅವಳು ಪಾಪ ಮಿಸ್ ಆಗಿ ಕಣ್ಣು ಚುಚ್ಕೊಂಡ್ಳು ಆ್ಯಂಡ್ ಪೇನ್ ಆಗ್ತಾಯಿದೆ. ಎಲ್ಲರೂ ಬಂದರು, ಅಳ್ತಾಯಿದ್ರು ಅವರಿಬ್ಬರು. ನೋಡ್ತಾ ಇದ್ದರೆ ಅದು ತುಂಬ ಪೇನ್ ಆಯಿತು ಅವಳಿಗೆ. ಆ್ಯಂಡ್ ಹಾಗೆ ನನ್ನ ಇನ್ನೊಂದು ಅಕ್ಕನ ಮಕ್ಕಳು ಇವರಿಬ್ಬರು, ಆ್ಯಂಡ್ ಇವರಿಬ್ಬರು ಕೂಡ ಅದನ್ನ ಇಟ್ಕೊಂಡು ನೋಡ್ತಾಯಿದ್ರು. ಸೊ ನೆಕ್ಸ್ಟ್ ನಾನು, ನನ್ನ ತಂಗಿ, ನನ್ನ ಕಸಿನ್ ಅಕ್ಕ ಅವರೆಲ್ಲ ಅಪ್ಲೈ ಮಾಡಿದ್ವಿ ಚಿಕ್ಕ ಪುಟ್ಟ ಮಕ್ಕಳಿಗೆ. ಆ್ಯಂಡ್ ನೆಕ್ಸ್ಟ್ ನಾವು ಅಪ್ಲೈ ಮಾಡ್ಕೊಂಡ್ವಿ, ಬಟ್ ಅದನ್ನ ಶೂಟ್ ಮಾಡ್ಕೊಳ್ಳೋಕ್ಕೆ. ಗೈಸ್ ಮೇಕಪ್ ನೋಡಿ ಗೈಸ್, ಒಂದು ಕಾಣಿಸ್ತಿದ್ಯಾ? ಕಣ್ಮುಚ್ಚ ಹಾಂ, ಸೂಪರ್. ಕ್ರೆಡಿಟ್ಸ್ ಗೈಸ್, ಕ್ರೆಡಿಟ್ಸ್. ಮೇಕಪ್ ಆರ್ಟಿಸ್ಟ್ ಗೈಸ್ ಬೇಕಾ ಕಾಂಟ್ಯಾಕ್ಟ್? ಸೊ ಈವ್ನಿಂಗ್ ಆಗಿತ್ತು ಆ್ಯಂಡ್ ಇವ್ರು ನನ್ನ ದೊಡ್ಡಮ್ಮ ಅವರು ಕಟ್ಗೆ ತರ್ತಾಯಿದ್ರು. ಮದುಮಗಂಗೆ ಮತ್ತು ಅವ್ರ ತಮ್ಮಂದಿರಿಗೆಲ್ಲ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು. ನಮ್ಮ ಸೈಡು ಎರಿತಾರೆ ಅಂತ ಹೇಳ್ತಾರೆ, ಈ ಕಡೆ ಬ್ಯಾಂಗ್ಳೂರ್ ಸೈಡ್ ಏನಂತಾರೆ ಗೊತ್ತಿಲ್ಲ. ಎಣ್ಣೆ ಮಸಾಜ್ ಮಾಡಿ ಎಣ್ಣೆ ಸ್ನಾನ ಥರ ಮಾಡ್ತಾರೆ. ಆ್ಯಂಡ್ ಈವ್ನಿಂಗ್ ಆಗಿರೋದ್ರಿಂದ ಮ್ಯಾಂಡೇಟ್ರಿ ವಿ ಶುಡ್ ಹ್ಯಾವ್ ಸಮ್ ಸ್ನ್ಯಾಕ್ಸ್, ದಟ್ ಇಸ್ ಚುಮೋರಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.